ನಮ್ಮದು ಕ್ಯಾರ್ಪೇಟೆ ತಾಲೂಕು ಕೂಡಲಕುಪ್ಪೆ. ಎಷ್ಟು ವರ್ಷದಿಂದ ಎತ್ತು ಕಟ್ತಾ ಇದೀರ ಅಣ್ಣ ಈ ಜಾತ್ರೆಯಲ್ಲಿ? ಈ ಜಾತ್ರೆ ಕಟ್ಟುತ್ತೇವೆ ಎಂದು ಗೊತ್ತಾಗಿದ್ದೇನೆ. ಜಾತ್ರೆ ಯಾವಾಗ ಕಟ್ಟಿಸ್ತೋ ನಮಗೆ ಬುದ್ಧಿ ಹತ್ತುತ್ತೆ ಅಂದರೆ ಈ ಜಾತ್ರೆಗೆ ಓರಿ ಹತ್ತಿರ ಬಂದು ಓರಿ ಒಂದು 20-25 ವರ್ಷದಿಂದ ಕಟ್ತಾ ಇದೀರ ಅಣ್ಣ? ಅದೇ 40 ವರ್ಷದಿಂದ ಗೊತ್ತಾಗಿದೆ. 40 ವರ್ಷದಿಂದ ಕಟ್ತಾ ಇದೀರ. ಎಷ್ಟಲ್ಲಿ ಕರುಗಳು? ಇವು ಇನ್ನೂ ಅಲ್ಲೇ ಬಿದ್ದಿಲ್ಲ. ಏನು ರೇಟ್ಗೆ ತಗೊಂಡಿದ್ದೀರ ಅಣ್ಣ ಕರುಗಳನ್ನ? ಈಗ ನಾವು 85,000 ತಗೊಂಡಿದ್ದೀವಿ. ಈಗ 1 ಲಕ್ಷ ಆದರೆ ಕೊಡ್ತೀವಿ. ಅಲ್ಲೇ ಮನೆ ಕಟ್ಟೋದು. ಇಲ್ಲ ಪ್ರೈಸ್ ಗೀಸ್ಗೆ ಆ ಥರ ಏನಾದ್ರು ಸಪ್ರೇಟ್ ಎತ್ಕೊಳ್ನ ಕಟ್ತೀರಾ ಈಗ ಹೆಂಗೆ ಅಣ್ಣ? ಪ್ರೈಸ್ಗೆ ಬರೋದು ಬೀಚ್ ಜೋಡಿ ಬರ್ತಾವೆ. ಬೀಚ್ ಜೋಡಿಗಳ 2 ಹಲ್ಲು 4 ಹಲ್ಲು 6 ಹಲ್ಲು ಅಲ್ಲಿ ಆಗದಿರೋ 4 ಹೊರಿಯೋದು ಅವು ಈಗ ಬರ್ತವೆ. ಮತ್ತೆ ಏನು ಹಾಕ್ತೀರ ಅಣ್ಣ? ಇದಕ್ಕೆ ಕಡಲೆಕಾಯಿ ಹಿಂಡಿ, ರವೆ ಬೂಸ, ಕಲ್ಜೋಳದ ನುಚ್ಚು, ಗೋಧಿ ಬೂಸ ಎಲ್ಲನೂ ಬೆರಕೆ ಮಾಡಾಕ್ತೀವಿ. ನೀವೇನು ಮಾಡ್ಕೊಂಡಿರೋದು ಅಣ್ಣ? ನಾವು ರೈತರು. ನಾವು ಬೆಳಿಗ್ಗೆ ಎದ್ದು ಗದ್ದೆ ಉಳೋರು. ನೀವು ಎಷ್ಟು ಜೊತೆ ತಗೊಂಡು ಎಷ್ಟು ಜೊತೆ ಮಾರಾಕಿದ್ದೀರಣ್ಣ ನೀವು? ನಾವು ಬುದ್ಧಿ ತಂದಿದ್ದರಿಂದ ಎಷ್ಟು ಜೊತೆ ತಗೊಂಡಿವಿ ಎಷ್ಟು ಜೊತೆ ಮಾರಿವೆ ಅಂತ ನಮಗೆ ಗೊತ್ತು. ಈಗ ನಮ್ಮ ಫಾಲೋವರ್ಸ್ ಯಾರು ಬಂದ ಅಂದ್ರೆ ಕಮ್ಮಿ ರೇಟ್ಗೆ ಹಾಕೊಡ್ತೀರಣ್ಣ ಎತ್ಕೊಳ್ಳೋಣ? ಕಮ್ಮಿ ರೇಟ್ಗೆ ಏನಿಲ್ಲ, ನಡೆಯೋ ರೇಟ್ಗೆ ಹಾಕೊಡ್ತೀವಿ. ನಡೆಯೋ ರೇಟ್ಗೆ ಹಾಕೊಡ್ತೀವಿ. ನಡೆಯೋ ರೇಟ್ಗೆ ಹಾಕೊಡ್ತೀವಿ. ನಿಮ್ಮ ನಂಬರ್ನ ಇದ್ರ ವಿಡಿಯೋದಲ್ಲಿ ಹಾಕ್ತೀವಿ. ಅವ್ರು ಏನಾರು ಕಾಲ್ ಗಿಲ್ ಏನಾರು ಮಾಡ್ಕೊ ಬಂದ್ರೆ ಹಾಕೊಡಿ. ಹಾಂ.